ಗೂಗಲ್, ಆಪಲ್, ಅಮೆಜಾನ್, ಟೆಸ್ಲಾ ಈ ಕಂಪನಿಗಳಲ್ಲಿ ನೀವು ಭಾರತದಲ್ಲಿ ಇದ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಕೇವಲ 500 ರೂಪಾಯಿ ಅಥವಾ ಕೇವಲ 100 ರೂಪಾಯಿಂದ ಕೂಡ US ಸ್ಟಾಕ್ಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆದರೆ ಹೇಗೆ, ಯಾವ ಆ್ಯಪ್ನ ಯೂಸ್ ಮಾಡಬೇಕು, ಏನೆಲ್ಲ ಅಡ್ವಾಂಟೇಜಸ್ ಇದೆ, ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಮೊದಲನೇದಾಗಿ ನೀವು ತಿಳ್ಕೊಂಡಿರಬೇಕಾಗತ್ತೆ. ಈ ವಿಡಿಯೋದಲ್ಲಿ ಎಲ್ಲವನ್ನು ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ಕೊನೆವರೆಗೆ ನೋಡಿ ಅರ್ಥ ಮಾಡ್ಕೊಳ್ಳಿ. ನಾವು ಹೇಗೆ ರಿಲಯನ್ಸ್ ಇಂಡಸ್ಟ್ರಿ, HDFC ಬ್ಯಾಂಕ್, ಏರ್ಟೆಲ್, SBI, ಟಾಟಾ ಮೋಟಾರ್ಸ್ ಹೀಗೆ ಈ ಥರದ ಇಂಡಿಯಾದ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೇವೋ ಅದೇ ರೀತಿ ಆ್ಯಪಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಗೂಗಲ್, ಟೆಸ್ಲಾ ಈ ತರಹದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಭಾರತದಲ್ಲಿ ಇದ್ಕೊಂಡೇ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹಾಗಂತ ಇದೇನು ಇಲ್ಲೀಗಲ್ ಅಲ್ಲ, ಇದು ಲೀಗಲ್ ಫ್ರೇಮ್ವರ್ಕಲ್ಲಿ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಭಾರತದಲ್ಲಿ ಹಲವಾರು ಆ್ಯಪ್ಸ್ಗಳ ಮುಖಾಂತರ US ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದರಲ್ಲಿ ಮೋಸ್ಟ್ ಆಫ್ ದ ಜನರು ಯೂಸ್ ಮಾಡ್ತಾ ಇರುವಂಥದ್ದು IND ಮನಿ ಆ್ಯಪ್. ಇದನ್ನು ಬಿಟ್ಟರೆ ವೆಸ್ಟೆಡ್, ಪಾಸಾ ಹೀಗೆ ತುಂಬ ಆ್ಯಪ್ಸ್ಗಳು ಇದೆ. ಹಾಗೆ ಇತ್ತೀಚೆಗೆ ಬರ್ತಾ ಇರೋ ನ್ಯೂಸ್ಗಳ ಪ್ರಕಾರ ನಾವು ಯೂಸ್ ಮಾಡ್ತಾ ಇರುವಂತಹ ಗ್ರೋ, ಜಿರೋದಾ, ದನ್ ಇವುಗಳಲ್ಲಿ ಕೂಡ US ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂತಹ ಆಪ್ಷನ್ ಸದ್ಯದಲ್ಲೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ದನ್ ಆ್ಯಪ್ನಲ್ಲಿ ಆಲ್ರೆಡಿ ಇಂಟ್ರಡ್ಯೂಸ್ ಆಗಿಬಿಟ್ಟಿದೆ. ಹಾಗಾಗಿ ನೀವು ಈಗ ಒಂದೇ ಆ್ಯಪ್ನಲ್ಲಿ ಇಂಡಿಯನ್ ಸ್ಟಾಕ್ಸ್ ಹಾಗೂ US ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆದರೆ ಯಾಕೆ ಇತ್ತೀಚೆಗೆ ಇಂಡಿಯಾದ ಇನ್ವೆಸ್ಟರ್ಸ್ಗಳು ಇಂಡಿಯನ್ ಸ್ಟಾಕ್ಸ್ ಜೊತೆಗೆ US ಸ್ಟಾಕ್ಸಲ್ಲಿ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ ಅಂತ ನೋಡೋದಾದರೆ, ಮೊದಲದಾಗಿ ಇದರ ಅಡ್ವಾಂಟೇಜಸ್ನ ನೀವು ತಿಳ್ಕೊಳ್ಳಿ. ಇನ್ವೆಸ್ಟ್ ಇನ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಂಪನೀಸ್. ಇಲ್ಲಿ ನೀವು ಪ್ರಪಂಚದ ದೊಡ್ಡ ದೊಡ್ಡ ಕಂಪನಿಗಳಾದ ಆ್ಯಪಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಗೂಗಲ್, ಎನ್ವಿಡಿಯಾ, ಮೆಟಾ ಈ ಥರದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಂತಹ ಆಪರ್ಚುನಿಟಿ ಇಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್, ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹಾಗೆ US ಸ್ಟಾಕ್ ಮಾರ್ಕೆಟ್ ಎರಡರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈಡ್ ಆಗುತ್ತೆ. ಅಂದರೆ ಕೆಲವೊಮ್ಮೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇದ್ದಾಗ US ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. US ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರುವಾಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಹಾಗಂತ ಯಾವಾಗಲೂ ಹೀಗೆ ಆಗುತ್ತೆ ಅಂತ ಹೇಳ್ತಿಲ್ಲ, ಆದರೆ ಹಿಂದೆ ಈ ತರಹದ ಪರ್ಫಾರ್ಮೆನ್ಸ್ ತುಂಬ ಸಲ ರಿಪೀಟ್ ಆಗಿದೆ. ಸೊ ಹಾಗಾಗಿ ಶಾರ್ಟ್ ಟರ್ಮಲ್ಲಿ ಒಂದರಲ್ಲಿ ಲಾಸ್ ಆಗ್ತಿದ್ರು ಕೂಡ ಇನ್ನೊಂದರಲ್ಲಿ ಪ್ರಾಫಿಟ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಪ್ರಾಪರ್ ಡೈವರ್ಸಿಫಿಕೇಶನ್ ಮೇಂಟೈನ್ ಆಗುತ್ತೆ. ನೆಕ್ಸ್ಟ್, ಫ್ರ್ಯಾಕ್ಷನಲ್ ಶೇರ್ಸ್. ಇದೊಂದು ಮೇಜರ್ ಹಾಗೆ ಇಂಪಾರ್ಟೆಂಟ್ ಅಡ್ವಾಂಟೇಜ್. ಯಾಕಂದರೆ US ಸ್ಟಾಕ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ನಿಮ್ಮ ಹತ್ರ 100 ರೂಪಾಯಿ ಇದ್ದರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹೇಗಂದರೆ ನೀವಿಲ್ಲಿ ಫ್ರ್ಯಾಕ್ಷನಲ್ ಶೇರ್ಸ್ನ ಬೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವೊಂದು ಆ್ಯಪಲ್ ಶೇರ್ನ ಬೈ ಮಾಡೋದಿದ್ರೆ $315 ಅಮೌಂಟ್ ನಿಮಗೆ ಬೇಕಾಗುತ್ತೆ. ಇಂಡಿಯನ್ ಕರೆನ್ಸಿಲಿ ನೋಡಿದರೆ 95 × 315 ಆಲ್ಮೋಸ್ಟ್ 29,900 ರೂಪಾಯಿ ಬೇಕಾಗುತ್ತೆ. ಆದರೆ ನೀವಿಲ್ಲಿ 100 ರೂಪಾಯಿ ಇದ್ದರೂ ಕೂಡ ಅದಕ್ಕೆ ಸರಿಯಾಗಿ ಪಾರ್ಟ್ ಆಫ್ ದ ಶೇರ್ಸ್ನ ಬೈ ಮಾಡ್ಬೋದು. ಇಲ್ಲಿ ನಿಮಗೆ ಬೈ ಮಾಡೋಕ್ಕೆ ಫ್ರ್ಯಾಕ್ಷನ್ ಆಫ್ ಶೇರ್ಸ್ ಅವೈಲೇಬಲ್ ಇರುತ್ತೆ. ಆದರೆ ನಮ್ಮ ಇಂಡಿಯಾದ ಸ್ಟಾಕ್ ಮಾರ್ಕೆಟಲ್ಲಿ ಹಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು ರಿಲಯನ್ಸ್ ಇಂಡಸ್ಟ್ರಿಯ ಒಂದು ಶೇರ್ನ ಬೈ ಮಾಡೋದಿದ್ರೆ ಆಲ್ಮೋಸ್ಟ್ 1,300 ರೂಪಾಯಿ ಸಮಥಿಂಗ್ ದುಡ್ಡು ಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ದುಡ್ಡಿದ್ರೆ ಬೈ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಹತ್ರ ಕಡಿಮೆ ದುಡ್ಡಿದ್ರೂ ಕೂಡ ಪ್ರಪಂಚದ ದೊಡ್ಡ ದೊಡ್ಡ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾದಂಥ ಆಪರ್ಚುನಿಟೀಸ್ನ ನಿಮಗೆ US ಸ್ಟಾಕ್ಸಲ್ಲಿ ಸಿಗುತ್ತೆ. ನೆಕ್ಸ್ಟ್, ಆಪರ್ಚುನಿಟಿ ಟು ಪಾರ್ಟಿಸಿಪೇಟ್ ಇನ್ ಗ್ಲೋಬಲ್ ಗ್ರೋತ್. ಈಗ ಗ್ಲೋಬಲ್ ಲೆವೆಲಲ್ಲಿ ಟ್ರೆಂಡಿಂಗ್ನಲ್ಲಿ ಇರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ಸೆಮಿಕಂಡಕ್ಟರ್ಸ್ ಆಗಿರ್ಬೋದು, ಈ ತರಹದ ಗ್ರೋತ್ ಆಗ್ತಿರುವಂತಹ ಸೆಕ್ಟರ್ನ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಕೂಡ ಈ ಒಂದು ಗ್ರೋತ್ನ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್, ಡಾಲರ್ ಅಪ್ರಿಸಿಯೇಷನ್. ನಾವು US ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಮ್ಮ ದುಡ್ಡು ಇಂಡಿಯನ್ ರುಪೀಸಿಂದ ಡಾಲರ್ಸ್ಗೆ ಕನ್ವರ್ಟ್ ಆಗಿ ಡಾಲರ್ಸಲ್ಲಿ ಇನ್ವೆಸ್ಟ್ ಆಗುತ್ತೆ. ಪ್ರೀವಿಯಸ್ ಲಾಂಗ್ ಟರ್ಮ್ ಡೇಟಾ ಪ್ರಕಾರ ಇಲ್ಲಿಯವರೆಗೂ ಇಂಡಿಯನ್ ರುಪೀಸ್ ಎದುರು ಡಾಲರ್ ಅಪ್ರಿಷಿಯೇಟ್ ಆಗ್ತಾನೆ ಇದೆ. ಇದು ನಮ್ಮ ದೇಶಕ್ಕೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಹೌದು, ಆದರೆ ಇಂಡಿಯಾದಿಂದ US ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಹೆಚ್ಚಿನ ರಿಟರ್ನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವು US ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ವರ್ಷಕ್ಕೆ 10% ರಿಟರ್ನ್ ಬಂದಿದೆ ಅಂತ ಅಂದ್ಕೊಳ್ಳೋಣ. ಅದರ ಜೊತೆಗೆ ನಿಮಗೆ ಇನ್ನೂ 2 to 4% ಎಕ್ಸ್ಟ್ರಾ ರಿಟರ್ನ್ ಡಾಲರ್ ಅಪ್ರಿಸಿಯೇಷನಿಂದ ಸಿಗುತ್ತೆ. ಹಾಗಾಗಿ ನಿಮ್ಮ ಓವರಾಲ್ ರಿಟರ್ನ್ ಜಾಸ್ತಿ ಆಗುತ್ತೆ. ಇದಿಷ್ಟು ಮೇಜರ್ ಆಗಿರುವಂತಹ ಅಡ್ವಾಂಟೇಜಸ್ಗಳು. ಹಾಗಂತ ಸುಮ್ಮನೆ ಹೋಗಿ US ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಅದಕ್ಕಿಂತ ಮೊದಲು ನೀವು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು.
ಮೊದಲನೇದಾಗಿ ಕರೆನ್ಸಿ ರಿಸ್ಕ್. ಹೇಗೆ ಡಾಲರ್ ಅಪ್ರಿಷಿಯೇಟ್ ಆದಾಗ ನಿಮಗೆ ರಿಟರ್ನ್ ಜಾಸ್ತಿ ಸಿಗುತ್ತೋ ಅದೇ ರೀತಿ ಡಾಲರ್ ಡಿಪ್ರಿಷಿಯೇಟ್ ಆದಾಗ ನಮ್ಮ ರಿಟರ್ನ್ಸ್ ಕೂಡ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಸಿಚುವೇಶನ್ನೇ ತಗೊಳ್ಳಿ. ಇವಾಗ ವಾರ್ ಸಿಚುವೇಶನಿಂದ ಹಾಗೆ ಕೆಲವೊಂದಿಷ್ಟು ರೀಸನ್ಸಿಂದ ಡಾಲರ್ ಜಾಸ್ತಿ ಅಪ್ರಿಷಿಯೇಟ್ ಆಗಿದೆ, ಹಾಗೆ ಆಗ್ತಾನೇ ಇದೆ. ಇಂಥ ಟೈಮಲ್ಲಿ ನೀವು US ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ನೆಕ್ಸ್ಟ್ ನೀವು ಸ್ಟಾಕ್ಸ್ನ ಸೆಲ್ ಮಾಡಿ ಅಮೌಂಟ್ನ ವಿಡ್ರಾ ಮಾಡೋ ಟೈಮಲ್ಲಿ ಡಾಲರ್ ಡಿಪ್ರಿಷಿಯೇಟ್ ಆಗಿದ್ದಿದ್ರೆ ನಿಮಗೆ ಲಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 10% ರಿಟರ್ನ್ ಸಿಕ್ಕಿದ್ರೂ ಕೂಡ ಡಾಲರ್ ಡಿಪ್ರಿಸಿಯೇಷನಿಂದ ನೆಟ್ ಪ್ರಾಫಿಟ್ 7 to 8% ಅಷ್ಟೇ ನಿಮಗೆ ಸಿಗ್ಬೋದು. ಉಳಿದಿರೋ 2 to 3% ಕರೆನ್ಸಿ ಅಪ್ಸ್ ಆ್ಯಂಡ್ ಡೌನ್ಸಿಂದ ಲಾಸ್ ಆಗುತ್ತೆ. ನೆಕ್ಸ್ಟ್ ಮನಿ ಟ್ರಾನ್ಸ್ಫರ್ ಕಾಸ್ಟ್. ಇಲ್ಲಿ ನಾವು ಆ್ಯಡ್ ಮಾಡ್ತಿರೋ ದುಡ್ಡು ಡಾಲರ್ಗೆ ಕನ್ವರ್ಟ್ ಆಗುತ್ತೆ, ಆಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆದರೆ ಇಲ್ಲಿ ನಿಮಗೆ ಬ್ಯಾಂಕ್ಸ್ಗಳು ಮನಿ ಟ್ರಾನ್ಸ್ಫರ್ಗೆ ಫೀ ಅಂತ ಚಾರ್ಜ್ ಮಾಡ್ತಾರೆ. ಅದರ ಜೊತೆಗೆ ಬ್ರೋಕರ್ಸ್ಗಳು ಫಾರೆಕ್ಸ್ ಕನ್ವರ್ಷನ್ ಚಾರ್ಜಸ್ ಕೂಡ ಚಾರ್ಜ್ ಮಾಡ್ತಾರೆ. ಅದರ ಜೊತೆಗೆ GST ಕೂಡ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಸೇರಿ 1 to 2% ಚಾರ್ಜಸ್ ಡಿಡಕ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ 1 ರಿಂದ 2 ಸಾವಿರದವರೆಗೆ ನಿಮಗೆ ಚಾರ್ಜಸ್ ಡಿಡಕ್ಟ್ ಆಗುತ್ತೆ. ಸೊ ಇದು ನಿಮ್ಮ ಓವರ್ ಆಲ್ ರಿಟರ್ನ್ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಹೈ ವೊಲಾಟಿಲಿಟಿ. US ಸ್ಟಾಕ್ಸ್ಗಳು ಅಪ್ ಆದರೆ ಹೇಗೆ 5, 6, 7, 8% ಹೀಗೆ ಒಂದೇ ದಿನಕ್ಕೆ ಮೂವ್ ಆಗುತ್ತೋ ಅದೇ ರೀತಿ ಡೌನ್ ಆದರೂ ಕೂಡ ಅದೇ ರೀತಿ ಬೀಳ್ತಾ ಇರುತ್ತೆ. ಅದರಲ್ಲೂ ಈಗ ಅಂತೂ US ಸ್ಟಾಕ್ಸ್ ಲೆವೆಲಲ್ಲಿ 6%, 7%, 8% ಈ ತರಹದ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಮನ್ ಆಗಿಬಿಟ್ಟಿದೆ. ಸೊ ಇಲ್ಲಿ ವೊಲಾಟಿಲಿಟಿ ತುಂಬಾ ಹೈ ಇರುತ್ತೆ, ಇದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಡಿಲೇ ಇನ್ ಮನಿ ಟ್ರಾನ್ಸ್ಫರ್. ನಾನು ಇತ್ತೀಚೆಗೆ ಕೇಳಿರೋ ಪ್ರಕಾರ ನೀವು ಬ್ರೋಕರೇಜ್ ಆ್ಯಪ್ನಲ್ಲಿ ಅಮೌಂಟ್ ಆ್ಯಡ್ ಮಾಡಿದರೆ ಅದು ಕ್ವಿಕ್ಕಾಗಿ ಆ್ಯಡ್ ಆಗೋದಿಲ್ಲ ಅಂತ ತುಂಬ ಜನರು ಹೇಳ್ತಿದ್ದಾರೆ. ಅಂದರೆ ನೀವು ಇವತ್ತು ಅಮೌಂಟ್ ಆ್ಯಡ್ ಮಾಡಿದರೆ 1 ದಿನದ ನಂತರ ಅಥವಾ 2 ದಿನದ ನಂತರ ಆ್ಯಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನನಗೂ ಅಷ್ಟಾಗಿ ಕ್ಲಾರಿಟಿ ಇಲ್ಲ. ಒಂದ್ಸಲ ನಾನು ಟ್ರೈ ಮಾಡಿ ಆಮೇಲೆ ನಿಮಗೆ ಒಂದು ಕನ್ಫರ್ಮೇಷನ್ ಕೊಡ್ತೀನಿ. ಆಲ್ರೆಡಿ ಯಾರಾದರೂ ಟ್ರೈ ಮಾಡಿರೋರಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೋಬೋದು. ಇದಿಷ್ಟು US ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಕ್ವಿಕ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಡನ್ ಆ್ಯಪ್ನಲ್ಲಿ US ಸ್ಟಾಕ್ಸ್ನ ಬೈ ಮಾಡೋಕ್ಕೆ ದುಡ್ಡು ಆ್ಯಡ್ ಮಾಡೋದು ಹೇಗೆ, ಸ್ಟಾಕ್ಸ್ನ ಬೈ ಮಾಡೋದು ಹೇಗೆ ಅಂತ ವೀಡಿಯೋಗಳು ಬರುತ್ತೆ. ಸೊ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.